ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವೇಗ ನ್ಯೂಸ್. ನಾನು ಶ್ರೀನಿವಾಸ್ ವೈದ್ಯ. ಕರ್ನಾಟಕದ ಹಾಲಿ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವ್ರದ್ದು ಅದೇನು ಮಾಸ್ಟರ್ ಮೈಂಡ್ ಅಂತೀರಾ ನೋಡಿ. ಯಾಕೆಂತಂದರೆ ಅವ್ರ ಥರ ಆಲೋಚನೆ ಮಾಡುವಂತಹ ಬೇರೆ ಯಾವ ನಾಯಕರು ಕೂಡ ಇವತ್ತಿನ ತನಕ ಬಂದಿರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅಬ್ಸಲ್ಯೂಟ್ಲಿ ಹೌದು. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮುಖ್ಯಮಂತ್ರಿಯಾಗಿ ಇನ್ನೂ 2 ತಿಂಗಳು ಸಂಪೂರ್ಣ ಆಗಿಲ್ಲ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಅದೇ ಕುರ್ಚಿಯಲ್ಲಿ ಕೂಡೋದಕ್ಕೆ 20 ವರ್ಷಗಳ ಸುದೀರ್ಘ ಪ್ಲ್ಯಾನನ್ನು ಹಾಕ್ತಾ ಇದ್ದಾರೆ. ಅಂದರೆ ಮುಂಬರುವಂತಹ ಎಲೆಕ್ಷನ್ಸ್, ಅಂದರೆ ಮುಂಬರುವಂತಹ ವಿಧಾನಸಭಾ ಚುನಾವಣೆ 2028 ಏನು ಬರುತ್ತಲ್ಲ, ಆ ಎಲೆಕ್ಷನ್ಸ್ಗೆ ಈಗಲಿಂದಾನೇ ಪ್ರಿಪರೇಷನ್ನ ಪ್ರಾರಂಭ ಮಾಡಿದ್ದಾರೆ. ಮತವನ್ನು ತಮ್ಮ ಹತ್ತಿರಕ್ಕೆ ಸೆಳೆದುಕೊಳ್ಳೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಹೌದು, ಡಿ ಕೆ ಶಿವಕುಮಾರ್ ಅಂತಹದ್ದೇನು ಮಾಡಿದ್ದಾರೆ ಅಂತೀರಾ? ಸರ್ಕಾರಿ ನೌಕರರ ವೋಟ್ಗಳನ್ನು ತಮ್ಮ ಕಡೆಗೆ ಡೆಪಾಸಿಟ್ ಮಾಡಿಕೊಳ್ಳುವಂತಹ ಬೃಹತ್ ಕಾರ್ಯದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗ ನಿರತರಾಗಿದ್ದಾರೆ. ಆಬ್ಸಲ್ಯೂಟ್ಲಿ ಹೌದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಪೆನ್ಷನ್ ಪಾಲಿಸಿ ಅನ್ನುವಂಥದ್ದಿದೆ. ಒಂದು NPS, ಇನ್ನೊಂದು OPS. OPS ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್, NPS ಅಂದರೆ ನ್ಯೂ ಪೆನ್ಷನ್ ಸ್ಕೀಮ್. ಒಂದು ಕಡೆ ನರೇಂದ್ರ ಮೋದಿ ಅವರ ಸರ್ಕಾರ NPS ಅನ್ನು ತೆಗೆದುಕೊಂಡು ಬರುತ್ತೆ, ನ್ಯೂ ಪೆನ್ಷನ್ ಸ್ಕೀಮನ್ನು ತೆಗೆದುಕೊಂಡು ಬರುತ್ತೆ. ಆ ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಕೆಲ ಸರ್ಕಾರಿ ನೌಕರರಿಗೆ ಆ ಸ್ಕೀಮಿನ ಕೆಲವು ಅಂಶಗಳು ಇರುಸು ಮುರುಸಾಗುತ್ತೆ. ಉದಾಹರಣೆ ಕೊಡೋದಾದರೆ, 60 ವರ್ಷ ಆದಮೇಲೆ ನಾವು ನಿವೃತ್ತಿಯನ್ನು ಹೊಂದ್ತೀವಿ. ನಿವೃತ್ತಿಯನ್ನು ಹೊಂದಿದಾಗ ಅದರಲ್ಲಿ ಎಷ್ಟು ಹಣ ಇರುತ್ತಲ್ಲ, ಆ ಹಣದ ಪೈಕಿ 60ರಷ್ಟು ವಿತೌಟ್ ಟ್ಯಾಕ್ಸ್ ನಮಗೆ ತಲುಪಿದರೆ, ಇನ್ನು 40ರಷ್ಟು ಟ್ಯಾಕ್ಸ್ ಮೂಲಕವಾಗಿ ಪಿಂಚಣಿ ರೂಪದಿಂದ ನಮ್ಮ ಕೈಗೆ ಬರುತ್ತೆ. ಇನ್ನು ಹೀಗೆ ಹಲವಾರು ವಿಚಾರಗಳು, ಸ್ಕೀಮ್ಗಳು ಆ NPSನಲ್ಲಿದೆ. ಅದು ಸರ್ಕಾರಿ ನೌಕರರಿಗೆ ಎಲ್ಲೋ ಬಹುತೇಕ ಇಷ್ಟ ಆಗಲಿಲ್ಲ. ಇನ್ನು ಓಲ್ಡ್ ಪೆನ್ಷನ್ ಸ್ಕೀಮ್ ನೋಡಿ, ಅದರಲ್ಲಿ ಹೆಂಗಿದೆ ಅಂತಂದರೆ, ಒಬ್ಬ ವ್ಯಕ್ತಿ ಸರ್ಕಾರದಿಂದ ಪಿಂಚಣಿಯನ್ನು ಪಡಿಬೇಕು ಅಂತಂದರೆ ಮಿನಿಮಮ್ 10 ವರ್ಷ ಸರ್ಕಾರಿ ನೌಕರಿಯನ್ನು ಮಾಡಿರಬೇಕು. ಇನ್ನು ಅದರ ಜೊತೆಗೆ ಆತ ರಿಟೈರ್ಡ್ ಆದಮೇಲೆ, ಅಂದರೆ ನಿವೃತ್ತಿಯನ್ನು ಹೊಂದಿದ ಮೇಲೆ ಆತನ ಸ್ಯಾಲರಿ ಎಷ್ಟಿರುತ್ತೆ ಅದರ 50ರಷ್ಟು ದುಡ್ಡು ಆತನಿಗೆ ಪಿಂಚಣಿ ರೂಪದಲ್ಲಿ ಬರುತ್ತೆ. ಬಹಳ ಆರಾಮಾಗಿತ್ತು, ಹಾಯಾಗಿತ್ತು. ಹೀಗೆ NPS ತೆಗೆದುಕೊಂಡು ಬಂದ ನಂತರ ಇಲ್ಲಿ ಸರ್ಕಾರಿ ನೌಕರು ಅದಕ್ಕೆ ವಿರೋಧ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದನ್ನು ವಿರೋಧ ಮಾಡ್ತಾ ಇರೋದನ್ನು ಅಡ್ವಾಂಟೇಜ್ ಆಗಿ ತಗೊಂಡಂತಹ ಇಲ್ಲಿನ ಕಾಂಗ್ರೆಸ್ ಸರ್ಕಾರ, ನಾವು ಮುಂದೆ ಅಧಿಕಾರಕ್ಕೆ ಬಂದರೆ NPS ಬದಲಾಗಿ OPSನ್ನೇ ಎಕ್ಸಿಕ್ಯೂಟ್ ಮಾಡ್ತೀವಿ, OPSನ್ನೇ ಜಾರಿಗೆ ತೆಗೆದುಕೊಂಡು ಬರ್ತೀವಿ, ಅಂದರೆ ನಿಮಗೆ ಓಲ್ಡ್ ಪೆನ್ಷನ್ ಸ್ಕೀಮನ್ನೇ ಮತ್ತೆ ತೆಗೆದುಕೊಂಡು ಬರ್ತೀವಿ ಅಂತ ಹೇಳಿದ್ವಿ. ಇದನ್ನು ಕೇಳಿದಂತಹ ಸರ್ಕಾರಿ ನೌಕರು ಸಿಕ್ಕಾಪಟ್ಟೆ ಖುಷಿ ಆದರು. ಈಗ ಅದನ್ನು ಜಾರಿ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಮುಂದೆ ಹೊರಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸರ್ಕಾರಿ ನೌಕರರಿಗೆ ನೇರವಾಗಿ ಹೇಳಿಬಿಟ್ಟಿದ್ದಾರೆ, ನೀವು ನನಗೆ ಸಪೋರ್ಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ. ಅಂದರೆ ಮುಂದಿನ ಎಲೆಕ್ಷನ್ನಲ್ಲಿ ಸರ್ಕಾರಿ ನೌಕರರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಮತ್ತೆ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ, CM ಅನ್ನಾಗಿ ಮಾಡಿ, ಮತ್ತು ನನ್ನ ಅಧಿಕಾರಕ್ಕೆ ಏರಿಸಿ ನಾನು ನಿಮಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಅಗ್ರಿಮೆಂಟನ್ನು ಸರ್ಕಾರಿ ನೌಕರರ ಜೊತೆಗೆ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಬರೋಬ್ಬರಿ ಏನೂ ಇಲ್ಲ ಅಂತಂದರೂ 29 ಲಕ್ಷದಿಂದ 30 ಲಕ್ಷದಷ್ಟು ಸರ್ಕಾರಿ ನೌಕರರಿದ್ದಾರೆ. ಹೀಗೆ ಒಂದು ಮನೆಗೆ 3 ವೋಟ್ ಅಂತ ಆದರೂ ಕೂಡ ಎಷ್ಟಾಯಿತು? 90 ಲಕ್ಷ. 1 ಕೋಟಿ ವೋಟ್ಗಳು ಹತ್ರ ಇಲ್ಲೇ ಬಂತಲ್ಲ. ಹೀಗೆ 1 ಕೋಟಿ ವೋಟ್ಗಳನ್ನು ಈಗಿನಿಂದಾನೇ ಭದ್ರಪಡಿಸ್ಕೊಂಡು ತಮ್ಮ ಜೇಬಿನಲ್ಲಿ ಇಟ್ಕೊಂಡು ಹಾಯಾಗಿ ಆರಾಮಾಗಿ ಮುಂದಿನ ಕೆಲ ವರ್ಷಗಳ ಕಾಲ ಮುಖ್ಯಮಂತ್ರಿ ಕೆಲಸವನ್ನು ನಿರ್ವಹಿಸುವಂತಹ ಒಂದು ಮಾಸ್ಟರ್ ಪ್ಲ್ಯಾನಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರಾಟಜಿ. ಇದು ಪೊಲಿಟಿಕಲ್ ಸ್ಟ್ರಾಟಜಿ. ಡಿ ಕೆ ಶಿವಕುಮಾರ್ ಮಾಡ್ತಾ ಇರುವಂತಹ ಪೊಲಿಟಿಕಲ್ ಸ್ಟ್ರಾಟಜಿ. ಸೊ ಈ ಪೊಲಿಟಿಕಲ್ ಸ್ಟ್ರಾಟಜಿಗೆ ಸರ್ಕಾರಿ ನೌಕರರು ಎಷ್ಟು ಸಹಾಯ ಮಾಡ್ತಾರೆ, ಸಹಕರಿಸ್ತಾರೆ ಅನ್ನುವಂಥದ್ದನ್ನು ನೋಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ಡಿ ಕೆ ಶಿವಕುಮಾರ್ ಮತ್ತೊಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಸರ್ಕಾರಿ ನೌಕರರ ಹತ್ತಿರ. ಏನು ಅಂತಂದರೆ, ಗ್ಯಾರಂಟಿ ಯೋಜನೆಗಳನ್ನು ನಿರಂತರವಾಗಿ ಕೊಡ್ತಾ ಇದ್ದೀವಿ, ಬಟ್ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರುವಂತಹ ನೀವುಗಳು ಈ ಗ್ಯಾರಂಟಿಯನ್ನು ಅವಾಯ್ಡ್ ಮಾಡಿ, ಈ ಗ್ಯಾರಂಟಿಯನ್ನು ಬಯಸೋದನ್ನು ಅಥವಾ ಅದನ್ನು ಪಡೆದುಕೊಳ್ಳೋದನ್ನು ನಿಲ್ಲಿಸಿ. ಯಾಕಂತಂದರೆ ನಿಮ್ಮ ಮನೆಯ ಹೆಣ್ಣುಮಕ್ಕಳು ಸರ್ಕಾರಿ ಬಸ್ಸಲ್ಲಿ ಹೋಗ್ತಾ ಇದ್ದರೆ ದುಡ್ಡು ಕೊಟ್ಟು ಹೋಗಲಿ. ಸ್ತ್ರೀ ಶಕ್ತಿ ಯೋಜನೆ ಉಪಯೋಗ ಮಾಡ್ಕೊಳ್ತಾ ಇದ್ದರೆ ಲೆಟ್ ದೆಮ್ ಪೇ. ಗೃಹಲಕ್ಷ್ಮಿ ಬರ್ತಾ ಇದೆನಾ, ಬೇಡ, ಬಡವರಿಗೆ ಕೊಡೋಣ, ಅದು ಬಡವರಿಗೆ ಹೋಗಲಿ, ನಿಮಗೆ ಬೇಡ. ಹೀಗೆ ಗ್ಯಾರಂಟಿಗಳು ಏನೇನಿದೆ, ಪಂಚ ಗ್ಯಾರಂಟಿಗಳು, ಅಂದರೆ ಸರ್ಕಾರಿ ನೌಕರಿಗೆ ಅನ್ವಯ ಆಗುವಂತಹ ಪಂಚ ಗ್ಯಾರಂಟಿಗಳ ಪೈಕಿ ಯಾವ್ಯಾವ ಸ್ಕೀಮ್ಗಳು, ಯಾವ್ಯಾವ ಯೋಜನೆಗಳಿದೆ, ಆ ಯೋಜನೆಯನ್ನು ನಿರಾಕರಿಸಿ ಗೌರ್ಮೆಂಟ್ ಅಫಿಷಿಯಲ್ಸ್ ಅನ್ನುವಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಕರ್ನಾಟಕದ ಸರ್ಕಾರಿ ನೌಕರರಿಗೆ ಒಂದು ಕಡೆ OPS ಸಿಸ್ಟಮ್ ಒದಗಿ ಬರಬೇಕಾಗಿದೆ, ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಬರಬೇಕಾಗಿದೆ.
ಆದ್ದರಿಂದ ಈಗ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಕೂಡ ಜೈ ಅನ್ನೋದಕ್ಕೆ, ಓಕೆ ಅನ್ನೋದಕ್ಕೆ ಸರ್ಕಾರಿ ನೌಕರರು ರೆಡಿಯಾಗಿ ಕುಳಿತುಕೊಂಡಿದ್ದಾರೆ. ಹೀಗೆ ಸರ್ಕಾರಿ ನೌಕರರು ಡಿ ಕೆ ಶಿವಕುಮಾರ್ ಅವರು ಹೇಳಿದಂತಹ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ 2028 ವಿಧಾನಸಭಾ ಎಲೆಕ್ಷನ್ಸಲ್ಲಿ ಸಹಕರಿಸ್ತಾರ. ಆ್ಯಂಡ್ ರೈಟ್ ನಾವು ಈಗ ಸರ್ಕಾರಿ ನೌಕರರಂತರೂ ಸರಿ ಸರ್, ಓಕೆ, ನೀವು ಹೇಳ್ದಂಗೆ ನಾವು ಗ್ಯಾರಂಟಿ ಯೋಜನೆಗಳ ಉಪಯೋಗವನ್ನು ತೆಗೆದುಕೊಳ್ಳಲ್ಲ, ವಿ ಆರ್ ರೆಡಿ ಟು ಪೇ. ನಾವು ನಮ್ಮ ಹೆಣ್ಮಕ್ಳ ಜೊತೆ ಬಸ್ಸಿನಲ್ಲಿ ದುಡ್ಡು ಕೊಟ್ಟೇ ಓಡಾಡ್ತೀವಿ, ನಮ್ಮ ಹೆಣ್ಮಕ್ಳು ಯಾರ್ಯಾರಿದ್ದಾರೆ ಅವರಿಗೆಲ್ಲ ದುಡ್ಡು ಕೊಟ್ಟೇ ಬಸ್ಸಲ್ಲಿ ಪ್ರಯಾಣ ಮಾಡಿ ಅಂತ ಹೇಳ್ತೀವಿ ಅಂತ ಒಪ್ಕೊಂಡಿದ್ದಾರಂತೆ. ಸೊ ಹೀಗಾಗಿ ಒಂದು ಒಳ್ಳೆ ಬಾಂಧವ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಸರ್ಕಾರಿ ನೌಕರರಿಗೆ ಈಗ ಬೆಳೀತಾ ಇದೆ. ಈ ಬಾಂಧವ್ಯ ಎಲ್ಲಿವರೆಗೂ ಗಟ್ಟಿಯಾಗಿರುತ್ತೆ. ಇನ್ನು ಕೊಟ್ಟಂತಹ ಮಾತಿನಂತೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ನಡೀತಾರಾ, ಓಲ್ಡ್ ಪೆನ್ಷನ್ ಸ್ಕೀಮನ್ನು ತೆಗೆದುಕೊಂಡು ಬರ್ತಾರಾ, ಈ ಸ್ಕೀಮಿಂದ ಮತ್ತೆ ರಾಜ್ಯದ ಸರ್ಕಾರಿ ನೌಕರರ ಮುಖದಲ್ಲಿ ಸಂತಸ ವ್ಯಕ್ತವಾಗುತ್ತಾ, ಅದರ ಜೊತೆಗೆ 1 ಕೋಟಿ ವೋಟ್ಗಳು ಡಿ ಕೆ ಶಿವಕುಮಾರ್ ಅವರಿಗೆ ಡೆಪಾಸಿಟ್ ಆಗುತ್ತಾ, ಆ ಎಲ್ಲ ವೋಟ್ಗಳು ಇವರಿಗೆ ಬರುತ್ತಾ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.